लेस लेस बराती ನೋಡು ಸಾಹೇಬರು ಮುಂದೆ ಅದ ನಡ್ರಿ ನಮ್ಮ ಹಿಂದೆ शहर में लोकसभा चुनाव का नामपत्र भरने जा रहे हैं। हम सिद्धेश्वर पुलिस से चलने दिए थे जनाब MP पाटिल साहब, शिवानंद साहब और दूसरे MLA साहब सब मिलकर सिद्धेश्वर पुलिस से चलने रहेंगे और हमें वहाँ से सिद्धेश्वर जा रहे हैं। हम इसलिए लोकसभा चुनाव में बहुत जोरदार से उठ रहे हैं अंदर, इसलिए कि बीजापुर पिछले बार जो विधानसभा में इलेक्शन हुआ है उसके अंदर 135 MLA जीत गए। वो 5 गारंटी वजह से आए। वो 5 गारंटी जो हमने हमारे जो कांग्रेस पक्ष ने वादा किया था वो पूरे किए हैं। और इस बार लोकसभा चुनाव आने में इस बार और 5 गारंटी आकरले ದೇಶದಲ್ಲಿ ಒಂದು ಮಾದರಿಯ ಜಿಲ್ಲೆ. ಯಾವುದೇ ಬೆಳೆಯನ್ನು ಬೆಳಿಲಿಕ್ಕೆ ಶಕ್ಯ ಇಲ್ಲ ಅಂತಕ್ಕಂಥ ಮಾತಿನಂಥ ಸಂದರ್ಭದಲ್ಲಿ ಅದನ್ನು ಬೆಳೆದು ದ್ರಾಕ್ಷಿ ತಗೊಳ್ಳಿ, ದಾಳಂಬ್ರಿ ತಗೊಳ್ಳಿ, ಪೇರು ಹಣ್ಣು ತಗೊಳ್ಳಿ, ನೀವು ಯಾವ ಹೆಸರು ಹೇಳ್ತೀರಿ ಆ ಬೆಳೆಯನ್ನು ಬೆಳೀತಕ್ಕಂಥ ಹವಾಮಾನವನ್ನು ಭಗವಂತ ನಮಗೆ ಕರುಣಿಸಿದ್ದಾನೆ. ಜೊತೆಗೆ ಇವತ್ತು ಈ ಜಿಲ್ಲೆಗೆ ಬರಗಾಲ ಬರ್ತಾ ಇದ್ರು ಮೇಲಿನ ಮೇಲೆ ಬದುಕ್ತಕ್ಕಂಥ ಒಂದು ಯೋಜನೆ ಕೊಟ್ಟಿದ್ದಾರೆ. ಆ ಯೋಜನೆ ಯಾವುದಪ್ಪ ಅಂದರೆ ಈಗ ತಾನೇ MP ಪಾಟೀಲ್ ಹೇಳಿದಾಗೆ ಕೃಷ್ಣಾ ನದಿಗೆ ಅಣೆಕಟ್ಟನ್ನು ಕಟ್ಟಿ ಆ ನೀರನ್ನು ಬಿಜಾಪುರ ಜಿಲ್ಲೆಗೆ ಅವಿಭಾಜ್ಯ ಬಾಗಲಕೋಟೆಗೆ ಕೊಡ್ತಕ್ಕಂಥ ಒಂದು ಸುದವಕಾಶ ನಮ್ಮ ಸಂಸದರ ಮುಂದಿದೆ. ಆದರೆ ದುರ್ದೈವಶ ಆ ನೀರನ್ನು ಉಪಯೋಗ ಮಾಡದೆ ಆ ನೀರು ಸದಾ ಇವತ್ತು ವರ್ಷಕ್ಕೆ 300 TMC ನೀರು ಸಮುದ್ರದ ಪಾಲಾಗ್ತಾ ಇದೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದನ್ನು ಹಿಡಿದು ಸದುಪಯೋಗ ಮಾಡಿಕೊಳ್ತಕ್ಕಂಥ ಅವಕಾಶ ಬಿಜಾಪುರ ಜಿಲ್ಲೆಗಿದೆ. ಅದರ ಬಗ್ಗೆ ಒಂದು ಚಕಾರ ಶಬ್ದವನ್ನು ಕಳೆದ 25 ವರ್ಷದಿಂದ ನಮ್ಮ ಸರ್ಕೆ ಪರರಾಜ್ಯಕ್ಕೆ ರಫ್ತು ಮಾಡ್ತಕ್ಕಂಥ ಅವಕಾಶ ಕೂಡ ಇತ್ತು ಅವ್ರಿಗೆ. ಇದನ್ನು ಕೂಡ ಕಣ್ಣಾರೆ ನೋಡಲಿಲ್ಲ. ಆದರೆ ದುರ್ದೈವಶ ಅವ್ರು ಏನು ಹೇಳ್ತಾ ಇದ್ದಾರೆ ಸತತ 25 ವರ್ಷದಿಂದ ಅಂದರೆ ಎಲ್ಲ ಅದ್ರ ಬಗ್ಗೆ ನಾನು ಹೇಳಬಾರ್ದು. ಇದರಿಂದ ಬರೀ ಹಣೆ ಬರದ ಮೇಲೇ ಬರ್ಕೊಂಡು ಈ ಜಿಲ್ಲೆಯ ಸಂಸದರಾಗ್ತಾ ಇದ್ದಾರೆ ವಿನ
ಈ ಜಿಲ್ಲೆಯ ಕಾಯಕ ಯೋಗಿಗಳಾಗ್ತಕ್ಕಂಥ ಒಂದು ಪರಿಶ್ರಮ ಅವ್ರ ಕೈನಿಂದ ಆಗಲಿಲ್ಲ. ಇದು ಎಲ್ಲ ನಮ್ಮ ದುರ್ದೈವ ಅಂತೇಳಿ ನಾವು ಭಾವಿಸ್ಬೇಕಾಗ್ತದೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಇವತ್ತು ಕರ್ನಾಟಕದಲ್ಲಿ 28 ಸದಸ್ಯರಲ್ಲಿ 25 ಜನ ಲೋಕಸಭಾ ಸದಸ್ಯರನ್ನ ಜನ ಹೋದ ಬಾರಿ ಆಶೀರ್ವಾದ ಮಾಡಿ BJPಯವರನ್ನು ಕಳಿಸಿದರು. ದುರ್ದೈವಶ ಇವತ್ತು ಈ ರಾಜ್ಯ ಇಡೀ ದೇಶದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತಕ್ಕಂಥ ರಾಜ್ಯ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ಅಂತೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ. 4,30,000 ಕೋಟಿ ಟ್ಯಾಕ್ಸನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ತೀವಿ. ಅದರದ್ದು ತತ್ಪರಿಣಾಮ ನಮಗೆ ಬರಬೇಕಾದಂಥ ಹಣದ ಪಾಲನ್ನು ಪಡೀತಕ್ಕಂಥದ್ರಲ್ಲಿ ಕೂಡ ನಾವು ಹಿಡಿದಿದ್ದೀವಿ. ಇವತ್ತು 52,000 ಕೋಟಿ ಮಾತ್ರ ಬರ್ತದೆ 4,32,000 ಕೋಟಿಯಲ್ಲಿ. ಆದರೆ ನಮ್ಮ ಸಂಸದರು ನಮಗೆ ಬರ್ತಕ್ಕಂಥ ಅನುದಾನದಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಒಬ್ಬ ಲೋಕಸಭಾ ಸದಸ್ಯ ಧ್ವನಿ ಎತ್ತಿಲ್ಲ. ನನಗನ್ನಿಸ್ತದೆ ಬಿಜಾಪುರದ ಬಾಗಲಕೋಟೆ ಲೋಕಸಭಾ ಸದಸ್ಯರು ನಮ್ಮ ಜಿಲ್ಲೆ ಸಮಸ್ಯೆಗಳ ಬಗ್ಗೆ ಬೇಡ, ಅಟ್ಲೀಸ್ಟು ನಮ್ಮ ರಾಜ್ಯಕ್ಕೆ ನಾವು ಕೊಟ್ಟಿರ್ತಕ್ಕಂಥ ತೆರಿಗೆಯಲ್ಲಿ ನಮ್ಮ ಪಾಲು ಕೊಡಿಸ್ತಕ್ಕಂಥದ್ರಲ್ಲಿ ಕೂಡ ಧ್ವನಿ ಎತ್ತಲಿಲ್ಲ. ನಮ್ಮ ಹೋಗುಮುಟ್ಟಿ ಇವ್ರು ಇಬ್ಬರಿಗಿಂತಲೂ ಚೆನ್ನಾಗಿದೆ. ಒಂದು ಸರ್ತಿ ಒದರಿದ್ರೆ ಅದು 7 ಸರ್ತಿ ವೈ ಹತ್ತದೆ ಮಗಂದು. ಇವ್ರು ಏನು ಒದರುವುದೂ ಇಲ್ಲ, ಮಾತುನಾಡೋದಿಲ್ಲ. ಇಂಥ ದುರ್ದೈವ ಸಂಸದರನ್ನು ನಾವು ಪಡ್ಕೊಂಡು ನಮ್ಮ ಜಿಲ್ಲೆ ಕನಸುಗಳನ್ನು ನಾವು ಇಟ್ಕೊಂಡು ಕೂತಿದ್ದೀವಿ. ಇದು ನಮ್ಮ ದುರ್ದೈವ ಅಂತೇಳಿ ಹೇಳಬೇಕಾಗ್ತದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ರು ಮೋದಿಯವರು, ಎಲ್ಲ ದೇಶದಲ್ಲಿ ಒಂದು ಉತ್ತಮವಾದಂಥ ಜಿಲ್ಲೆಯನ್ನು ಸೃಷ್ಟಿ ಮಾಡ್ತೀವಿ ಅಂತೇಳಿ. ನಿಮಗೆಲ್ಲ ಗೊತ್ತಿದೆ, ಅದರಲ್ಲಿ ಬಿಜಾಪುರ ಐತಿಹಾಸಿಕ ಸ್ಮಾರಕ ಹೊಂದಿದ್ರೂ ಕೂಡ ಇದೇನು ಸ್ಮಾರ್ಟ್ ಸಿಟಿ ಆಗಲಿಲ್ಲ. ಇದು ವರ್ಸ್ಟ್ ಸಿಟಿ ಆಗುವಂಥ ದಿಸೆಗೆ ಅವ್ರು ತಗೊಂಡು ಹೋದ್ರು ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಆ ಸ್ಮಾರ್ಟ್ ಸಿಟಿ ಯೋಜನೆ ದೇಶದ ಯಾವುದೋ ಜಿಲ್ಲೆಯಲ್ಲಿ ಯಾವುದ್ಯಾವುದೋ ರಾಜ್ಯಕ್ಕೆ ಬಂತು, ಆದರೆ ಬಿಜಾಪುರನ್ನು ಸೇರಿಸ್ಬೇಕಂತಕ್ಕಂಥ ಕನಿಷ್ಠ ತಿಳುವಳಿಕೆ ನಮ್ಮ ಸಂಸದರಿಗೆ ಬರಲಿಲ್ಲ. ಅದೇ ಥರ ಬಾಗಲಕೋಟಿನ ವಿಚಾರ ಬಂದಾಗ ಅಲ್ಲಿ ಕೂಡ ಇದೇ ದುಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ನನಗೆ ಇನ್ನೊಂದು ಮಾತು ಮೋದಿಯವ್ರ ನೆನಪಿಗೆ ಬರ್ತದೆ. ನಾವೆಲ್ಲ ಇಲ್ಲಿ ರೈತಾಪಿ ಜನರಿದ್ದೀವಿ. 2014ರಲ್ಲಿ ಮೋದಿ ಬರೀ ಗುಜರಾತ್ ಮಾಡೆಲಿನ ಕನಸು ತೋರಿಸಿದ್ರು. ಆದರೆ 2018 ಬಂದಾಗ ಒಂದು ಮಾತು ಹೇಳಿದರು, ನಾನು ಬರ್ತಕ್ಕಂಥ 4 ವರ್ಷದಲ್ಲಿ ಅಂದರೆ 2022ರಲ್ಲಿ ಈ ದೇಶದ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀನಿ ಅಂತ ಹೇಳಿದರು. ಆದರೆ ದುರ್ದೈವಶ ದ್ವಿಗುಣ ಆಗಲಿಲ್ಲ, ಇದ್ದದ್ದು ಕೂಡ ಉಳಿಲಿಲ್ಲ. ಇವತ್ತು ನಮಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಾನು ಒಬ್ಬ ದ್ರಾಕ್ಷಿ ಬೆಳೆಗಾರ, 30 ವರ್ಷದಿಂದ ದ್ರಾಕ್ಷಿ ಬೆಳೀತಾ ಇದ್ದೆ. ಆದರೆ ನನಗೆ ಈ ವರ್ಷ ಕಣ್ಣಲ್ಲಿ ನೀರು ಕಪಾಳಿಗೆ ಬರ್ತದೆ ದ್ರಾಕ್ಷಿ ಬೆಳೆದವ್ರಿಗೆ. ಯಾಕಂದರೆ ನಾನು ಯಾಕೆ ಬಳ್ಳುಳ್ಳಿ ಬೆಳೀಲಿಲ್ಲ ಅನ್ನಿಸ್ತದೆ. ಇವತ್ತು ಇಂಥ ಸ್ಥಿತಿಯನ್ನು ತಂದಿಟ್ಟಿದ್ದಾರೆ ನಮ್ಮ ಸಂಸದರು. ಇವತ್ತು ಒಣ ದ್ರಾಕ್ಷಿ ಇರಲಿ, ಹಸಿ ದ್ರಾಕ್ಷಿ ಇರಲಿ, ರೇಟನ್ನು ಕಳ್ಕೊಂಡಿದೆ ಆಗ್ತಾ ಇದ್ದಾರೆ. ಜೊತೆಗೆ ಇಷ್ಟೆಲ್ಲ ಬಿಟ್ಬಿಡಿ, ಈಗಾಗಲೇ MB ಪಾಟೀಲ್ ಹೇಳಿದಾಗೆ ನಮ್ಮ 2004ರಲ್ಲಿ UPA ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಾದಾಗ ಬರಗಾಲ ಬಂದರೆ ಈ ರಾಜ್ಯದಲ್ಲಿ ಇವತ್ತು ಕೂಡ ಬರಗಾಲಿದೆ. ನಮ್ಮದು ಅಷ್ಟೇ ಅಲ್ಲ, ಇಡೀ ದೇಶದ 15 ಜಿಲ್ಲೆಯಲ್ಲಿ ಬರಗಾಲಿದೆ. ಇವತ್ತು 15 ರಾಜ್ಯಗಳಲ್ಲಿ ಬರಗಾಲಿದೆ. ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ಭೀಕರವಾದಂಥ ಬರಗಾಲ ಇದ್ದರೂ ಕೂಡ ನಾವು ವಿಧಾನಸಭೆಯಿಂದ ಅನೇಕ ಬಾರಿ ಧ್ವನಿ ಎತ್ತಿ ಅನೇಕ ಪ್ರಸ್ತಾವಗಳನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ರು ಕೂಡ ನಾವು 38,000 ಕೋಟಿ ಈ ದೇಶದ ಉದ್ದಿಮೆದಾರರ ಸಾಲ ಮನ್ನಾ ಮಾಡ್ತಾರೆ, ಆದರೆ ರೈತರ ಸಾಲ ಮನ್ನಾ ಮಾಡೋದಿಲ್ಲ. ಆದರೆ ನಮ್ಮ ಮನಮೋಹನ್ ಸಿಂಗ್ ಅವರು ಈ ದೇಶದ 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಅಂಥ ಪ್ರಧಾನಮಂತ್ರಿಗಳನ್ನು ಇವತ್ತು ಕಳ್ಕೊಂಡು, ಇವತ್ತು ನಿಮಗೆ ಗೊತ್ತಿದೆಯಲ್ಲ, ಇಂಥವರನ್ನು ಇಟ್ಕೊಂಡು ದೇಶದಲ್ಲಿ ಜಾತಿಯ ಸಂಘರ್ಷಗಳನ್ನು ಸೃಷ್ಟಿ ಮಾಡಿ ಜನರ ಮನಸ್ಸನ್ನು, ಭಾವನೆಗಳನ್ನು ಒಡೆದು ದೇಶವನ್ನು ಆಳ್ತಾ ಇದ್ದಾರೆ. ಇಂಥವ್ರನ್ನ ಇಟ್ಟುಕೊಂಡು ದೇಶ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನ್ನಿಸ್ತದೆ ಅವರು ಇಡೀ ದೇಶದಲ್ಲಿ ಎಷ್ಟು ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಾರ ಅನ್ನೋದು ನಿಮಗೆ ಕರ್ನಾಟಕದಿಂದನೇ ಎಣಿಸಿದ್ರೆ ಗೊತ್ತಾಗ್ತದೆ. ನಿಮಗೆ ಗೊತ್ತಿದೆ, ಕರ್ನಾಟಕದ 28 ಸ್ಥಾನಗಳಲ್ಲಿ ಅವರು ಹೆಣ್ಮಕ್ಳಿಗೆ ಈ ಒಂದು ಜಾಗ ಕೊಟ್ಟು ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದ್ದು ಒಂದೇ ಒಂದು. ಅದು ಕೂಡ BJPಯಲ್ಲಿ ಯಡಿಯೂರಪ್ಪನವ್ರು ಅಳ್ತಾರಂತೇಳಿ ಶೋಭಾ ಕರಂದ್ಲಾಜೆ ಕೊಟ್ಟರು. ಇಲ್ಲದೇ ಇದ್ರೆ ಅದನ್ನು ಕೊಡ್ತಿದ್ದಿಲ್ಲ. ಆದರೆ ನಮ್ಮ ಕಾಂಗ್ರೆಸ್ನವರು 6 ಹೆಣ್ಮಕ್ಳಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ.
ದೇಶದಲ್ಲಿ 543 ಸ್ಥಾನಗಳಿದ್ರೆ ಇವತ್ತು ಕಾಂಗ್ರೆಸ್ದವರು ಎಷ್ಟು ಸ್ಥಾನ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರಪ್ಪ ಅಂತಂದರೆ ಕೇವಲ 42. ಆದರೆ ನಾವು 270ರಲ್ಲಿ ನಾವು 82 ಸ್ಥಾನಗಳನ್ನು ಹೆಣ್ಮಕ್ಳಿಗೆ ಕೊಟ್ಟಿದ್ದೀವಿ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಬೇಕಾಗ್ತದೆ. ಇಂಥ ಎಲ್ಲ ಅನೇಕ ಸಾಧನೆಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ಮಾಡ್ತಾ ಇದೆ. ಯೋಗ್ಯ ಬೆಲೆಯನ್ನ ನಾನು ಕೊಡಿಸೇ ತೀರ್ತೀನಿ ಅಂತಕ್ಕಂಥ ಮಾತನ್ನ ವಾಗ್ದಾನ ಮಾಡಿದ್ದಾರೆ. ಆದರೆ ದುರ್ದೈವಶ ಇವತ್ತು ಈ ಮೋದಿ ಅವರಿಗೆ ಕಳೆದ 2020ರಿಂದ ನಮ್ಮ ದೇಶದ ರೈತರು ಡೈಲಿ ಮುಂದೋಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಇವ್ರು ಪ್ರತಿಭಟನೆ ಮಾಡಿದವ್ರಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳೋದು ಬಿಟ್ಟು ಅವ್ರ ಮೇಲೆ ನೀರಿನಿಂದ ಟ್ಯಾಂಕರ್ನಿಂದ ನೀರು ಹರಿಸೋದು, ಮಳೆ ಹೊಡೆಯೋದು ಅಥವಾ ರೋಡ್ಗಳನ್ನು ಮುಚ್ಚತಕ್ಕಂಥದ್ದು, ಕಾಂಕ್ರೀಟ್ ಬ್ಲಾಕ್ಗಳನ್ನು ಇಡ್ತಕ್ಕಂಥ ಕೆಲಸ ಮಾಡಿ ಅತ್ಯಂತ ಹೇಯಕೃತ್ಯ ಯಾರಾದ್ರೂ ಮಾಡಿದ್ರೆ ಅದು ಮೋದಿ ಸರ್ಕಾರ ಅಂತೇಳಿ ಬಾಯಿ ಎಬ್ಬಿಟ್ಟು ನಾವು ಹೇಳ್ಬೇಕಾಗ್ತದೆ. ಇಂಥ ಕಾಂಗ್ರೆಸ್ಸು ಈ ಸರ್ಕಾರವನ್ನು ಕಿತ್ತಾಕಿ ರೈತರ ಪರ, ಕಾರ್ಮಿಕರ ಪರ, ಹೆಣ್ಮಕ್ಳ ಪರ ಇರ್ತಕ್ಕಂಥ ಸರ್ಕಾರವನ್ನು ತರಬೇಕಂತಕ್ಕಂಥ ಸಂಕಲ್ಪ ನಾವು ಮಾಡ್ಕೊಂಡಿಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗಿದ್ದಿಷ್ಟೇ, ಬಿಜಾಪುರ, ಬಾಗಲಕೋಟ್ನಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಖಂಡಿತ ಈ 5 ಬಾರಿ 6 ಬಾರಿ ಆರ್ಚ್ ಬಂದಂಥ ಸಂಸದರಿದ್ದಾರೆ, ಅವರಿಗೆ ಭವಿಷ್ಯದಲ್ಲಿ ಯಾವುದೇ ಭವಿಷ್ಯ ಇಲ್ಲ ಅಂತ ಹೇಳಿ ಈ ಜಿಲ್ಲೆಯ ಜನ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗಿದೆ. ಇವತ್ತು ನಮ್ಮ ಧ್ವನಿಯಾಗಿ ಈ ಸರ್ತಿ ರಾಜು ಆಲ್ಗೂರ್ ಅವರು ಬಿಜಾಪುರ ಲೋಕಸಭಾ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ಆಯ್ಕೆ ಮಾಡತಕ್ಕಂಥ ಸರ್ವ ಪ್ರಯತ್ನಗಳನ್ನ ಕಾರ್ಯಕರ್ತರ ಆದಿಯಾಗಿ ನಾವೆಲ್ಲ ಶಾಸಕರು, ಮಾಜಿ ಶಾಸಕರು ಮಾಡ್ತೀವಿ. ಈ ಸಂದರ್ಭದಲ್ಲಿ ನನ್ನ ಕಾರ್ಯಕರ್ತ ಬಂಧುಗಳಲ್ಲಿ ನಾವು ಇಷ್ಟೇ ವಿನಂತಿ ಮಾಡ್ತೀವಿ, ನಾವೆಲ್ಲ ಒಗ್ಗಟ್ಟಾಗಿ ಪ್ರಯತ್ನ ಮಾಡಿದ್ರೆ ಖಂಡಿತ ರಾಜು ಆಲ್ಗೂರ್ ಅವ್ರ ಗೆಲುವು ಈ ಸರ್ತಿ ಈ ಜಿಲ್ಲೆಯಲ್ಲಿ ಆಗ್ತದೆ ಅನ್ನತಕ್ಕಂಥ ಮಾತನ್ನ ನಾನು ಹೇಳಬೇಕಾಗಿದೆ. ಆ ದಿಸೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೊಫೆಸರ್ ರಾಜು ಆಲ್ಗೂರ್ ಅವ್ರ ಮೇಲೆ ಇರಬೇಕು. ಮತ್ತು ಭವಿಷ್ಯದಲ್ಲಿ ಇನ್ನೊಂದು ಮಾತನ್ನು ನಾನು ಹೇಳಬೇಕಾಗ್ತದೆ, ನಮ್ಮ ಸರ್ಕಾರ ಅಧಿಕಾರದಲ್ಲಿ ಬಂದ್ರೆ ಇದೇ ಬರಗಾಲ ಮುಂದುವರೆದ್ರೆ ಈ ದೇಶದ ಸಾಲ ಮನ್ನಾ ಕೂಡ ನಾವು ಮಾಡಿಸ್ತೀವಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ತಮ್ಮ ಮತದ ಸತ್ಪಾತ್ರ ದಾನ ನಾಳೆ ಮೇ 7ನೇ ತಾರೀಕಿಗೆ ಹಸ್ತದ ಗುರುತಿಗೆ ತಾವು ಮಾಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿಯನ್ನ ಮಾಡಿಕೊಳ್ಳೋದ್ರ ಜೊತೆಗೆ ಇವತ್ತು ತಮ್ಮೆಲ್ಲರಲ್ಲಿ ಒಂದು ಸವಿನಯ ವಿನಂತಿಯನ್ನ ನಾನು ಮಾಡ್ಕೊಳ್ತೀನಿ. ನನ್ನ ಮಗಳು ಕೂಡ ಇವತ್ತು ಬಾಗಲಕೋಟೆಗೆ ಸ್ಪರ್ಧೆ ಮಾಡಿದಾಳೆ. ತಮ್ಮೆಲ್ಲರ ಬೀಗರು ಬೀಜರು ಇರ್ತಾರೆ, ತಮ್ಮ ಹಿತೈಷಿಗಳಿರ್ತಾರೆ. ನಾಳೆ 19ನೇ ತಾರೀಕಿಗೆ ನನ್ನ ಮಗಳ ನಾಮನಿರ್ದೇಶನ ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶಾಸಕರಿಗೆ, ಸಚಿವರಿಗೆ ತಮಗೂ ಕೂಡ ಅಲ್ಲಿ ಬಂದು ನನ್ನ ಮಗಳಿಗೂ ಕೂಡ ಆಶೀರ್ವಾದ ಮಾಡ್ರಿ ಅಂತೇಳಿ ಬಹಳ ಕಳಕಳಿಯ ಮನವಿಯನ್ನ ಮಾಡಿಕೊಂಡು ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನಾನು 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಕ್ತಿಯ ಮೂಲಕ ನೀವೇನು ಬಂದಿದ್ರಿ, ನಿಮಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೀನಿ. ನಿಮ್ಮ ಈ ಶಕ್ತಿ ನಾಳೆ ಮೇ 7ನೇ ತಾರೀಕಿನವರೆಗೆ ರಾಜು ಆಲ್ಗೂರ್ ಅವರ ಗೆಲುವಿನ ಮುಖಾಂತರ ಒಂದು ಹೊಸ ಚೈತನ್ಯವನ್ನು ನೀಡತಕ್ಕಂಥ ಪ್ರಯತ್ನ ನೀವು ಮಾಡಿ ಈ ಜಿಲ್ಲೆಯ ಐತಿಹಾಸಿಕ ಇತಿಹಾಸವನ್ನ, ಕಾಂಗ್ರೆಸ್ನ ಗತವೈಭವದ ದಿನಗಳನ್ನ ನೀವೆಲ್ಲ ಮರಳಿ ತರ್ತೀರಿ ಅಂತಕ್ಕಂಥ ವಿಶ್ವಾಸದಿಂದ ನಾವೆಲ್ಲ ಈ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದೀವಿ. ಬಹುತೇಕ ಈ ಜಿಲ್ಲೆಯಲ್ಲಿ ಈಗಾಗಲೇ ವಾತಾವರಣ ನಿರ್ಮಾಣ ಆಗಿದೆ. ನಾವ್ಯಾರ ರಾಜಕಾರಣದ ನಾಯಕರ ಅವಶ್ಯಕತೆ ಇಲ್ಲ, ಈ ಜಿಲ್ಲೆಯ ಜನನೇ ಕಾಂಗ್ರೆಸ್ ಗೆಲ್ಲಿಸಬೇಕಂತ ನಿರ್ಣಯ ಮಾಡಿದ್ದಾರೆ. ಆ ನಿರ್ಣಯದ ಪರವಾಗಿ ಈ ಜಿಲ್ಲೆಯ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯವನ್ನ ಮಾಡಿ ಬಹುತೇಕ ಒಬ್ಬ ಪ್ರಬುದ್ಧ ಸಂಸದರಾಗತಕ್ಕಂಥ ಅವಕಾಶ ಸನ್ಮಾನ್ಯ ರಾಜು ಆಲ್ಗೂರ್ ಅವರಿಗಿದೆ. ಅತ್ಯಂತ ಸರಳತೆಯಿಂದ, ಸೌಮ್ಯತೆಯಿಂದ, ಸಂವೇದನಾಶೀಲತೆಯಿಂದ ಎಲ್ಲ ಸಮುದಾಯಗಳನ್ನ 2 ಬಾರಿ ಶಾಸಕರಾಗಿ ರಾಜಕೀಯ ಅನುಭವ ಹೊಂದಿದವರಿದ್ದಾರೆ. ಶೋಷಿತ ವರ್ಗಗಳನ್ನ ಮತ್ತು ಹಿಂದುಳಿದ ವರ್ಗಗಳನ್ನ, ಅಲ್ಪಸಂಖ್ಯಾತರನ್ನ ಮತ್ತು ಎಲ್ಲ ವರ್ಗಗಳನ್ನ ಪ್ರೀತಿಸ್ತಕ್ಕಂಥ ಒಂದು ಅತ್ಯಂತ ಮನೋಭಾವನೆ ಅವರಲ್ಲಿದೆ. ಅಂತ ಒಬ್ಬ ಅತ್ಯಂತ ಒಳ್ಳೆಯ ಅಭ್ಯರ್ಥಿಗೆ ನೀವೆಲ್ಲ ಆಶೀರ್ವಾದವನ್ನ ಮಾಡಬೇಕು. ಈಗಾಗಲೇ MB ಪಾಟೀಲ್ರು, ಶಿವಾನಂದ ಪಾಟೀಲ್ರು ಮಾತನಾಡಿದ್ದಾರೆ, ಉಳಿದೆಲ್ಲ ಶಾಸಕರುಗಳು ಮಾತನಾಡ್ತಾರೆ. ಆದ್ರೆ ನಿಮಗೆ ನಮ್ಮ ಕಳಕಳಿ ವಿನಂತಿ ಇಷ್ಟೇ, ಈ ಜಿಲ್ಲೆಯ ಮತದಾರ ಬಂಧುಗಳಿಗೆ ನಾವೇನು ಕಾರ್ಯಕರ್ತರಿದ್ದೀವಿ, ನಾವೆಲ್ಲರೂ ಕೂಡಿ ಪ್ರಾಂಜೋಲ ಮನಸ್ಸಿನಿಂದ ಇದು ರಾಜು ಆಲ್ಗೂರ್ ಅವರ ಚುನಾವಣೆ ಅಲ್ಲ, ಇದು ನಿಮ್ಮೆಲ್ಲರ ಚುನಾವಣೆ ಅಂತಕ್ಕಂಥ ದೃಷ್ಟಿಯಿಂದ ಈ ಹೋರಾಟವನ್ನು ಮಾಡೋಣ. ಇದರ ಸಹಾಯಕ್ಕಾಗಿ ಪ್ರಕಾಶ್ ರಾಠೋಡ್ ಅವರಾಗ್ಲಿ,
ಇವತ್ತ ವಿಠಲ್ ಕಟಗೂಡವರಾಗ್ಲಿ, ಅಶೋಕ್ ಮನಗೂಳಿಯವರಾಗ್ಲಿ, ಅಪ್ಪಾಜಿ ನಾಡಗೌಡರಾಗ್ಲಿ, ನಾವೆಲ್ಲರೂ ಅದಷ್ಟೇ ಅಲ್ಲ, ನಮ್ಮೆಲ್ಲರಿಗೆ ಶಕ್ತಿ ತುಂಬಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಚರಣಪಣ ಸುಣಗೂರ ಅವರಾಗಿರ್ಬೋದು, ಯಾಳಗಿಯವರಾಗಿರ್ಬೋದು, ಶಾಯಗೋಳ ವಕೀಲರಾಗಿರ್ಬೋದು, ಡಾಕ್ಟರ್ ಪ್ರಭು ಪಾಟೀಲ್ರಾಗಿರ್ಬೋದು, ಆ ಭಾಗದಲ್ಲಾಗಲಿ ವಿಶೇಷವಾಗಿ ಬಿಜಾಪುರ ನಗರದ ಮುಸ್ರಿಫ್ ಅವರಾಗಿರ್ಬೋದು, ಡಾಕ್ಟರ್ ಭಾಗವಾನ್ ಅವರಾಗಿರ್ಬೋದು, ಟಪಾಲ್ ಅವರಾಗಿರ್ಬೋದು, ಇವರೆಲ್ಲರ ಸಹಾಯದಿಂದ ಬರೀ ಇವರಿಷ್ಟೇ ಅಲ್ಲ, ಎಲ್ಲ ಮುಖಂಡಗಳ ಸಹಾಯದಿಂದ ಇದೊಂದು ಯಶಸ್ಸನ್ನ ಕಾಣ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಈ ಐತಿಹಾಸಿಕ ಸಭೆಯಲ್ಲಿ ಬಹುತೇಕ ಈ ಕಾರ್ಯಕ್ರಮ ಬಿಸಿಲಿನಲ್ಲಿ ನೀವೆಲ್ಲ ನಿಂತಿದ್ದೀರಿ, ಬಹಳ ಹೆಚ್ಚಿಗೆ ಸಮಯವನ್ನ ತಗೊಳ್ಳಾರ್ದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಹೋರಾಟವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ, ಇವತ್ತು ಸಂಸದರು ರಮೇಶ್ ಜಿಗಜಿಣಗಿ ಅವರು ಈ ಜಿಲ್ಲೆಗೆ ಏನು ಮಾಡಬೇಕಾಗಿತ್ತು ಬಹಳ ಎಲ್ಲರನ್ನ ಗೌರವ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅವರು. ಅದ್ರ ನ್ಯಾಯಯುತವಾಗಿ ಅಭಿವೃದ್ಧಿ ಪರವಾದಂತಹ ಒಂದೇ ಒಂದು ಕೆಲಸ ಅವ್ರಿಂದ ಮಾಡಲಿಲ್ಲ. ಇವತ್ತೇನು ಸಂಸದದ ಒಂದೇ ಒಂದು ಪ್ರಶ್ನೆ ಸಹಿತ ಮಾಡಲಾರ್ದಂತ ಸಂಸದರಲ್ಲಿ ಇವರೊಬ್ಬರು ಪ್ರಮುಖರು. ಸೊ ಇಂಥ ಸಂಸದರ ಅವಶ್ಯಕತೆ ನಮಗದನ. ಇವತ್ತು ಈ ಇವತ್ತೇನು ಸಂಸದರಾಗ್ಲಿ, ನಮ್ಮ ವಿಧಾನಸಭೆಗಳಾಗ್ಲಿ ಮಾತನಾಡ್ಲಿಕ್ಕೆ ಒಂದು ಅವಕಾಶ, ಒಂದು ವೇದಿಕೆ, ನಮ್ಮ ಜನರ ಭಾವನೆಗಳನ್ನ ಮುಟ್ಟಿಸ್ತಕ್ಕಂಥ ವೇದಿಕೆ, ನಾವು ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಆತ್ಮವಂಚನೆಯನ್ನು ಮಾಡ್ಕೊಂಡಾಗ್ತೇವೆ. ಬಹುತೇಕ ರಮೇಶ್ ಜಿಗಜಿಣಗಿ ಅವರಿಗೆ ನೈತಿಕವಾಗಿ ಈ ಜಿಲ್ಲೆಯ ಮತದಾರರಲ್ಲಿ ಮತ ಕೇಳ್ತಕ್ಕಂಥ ನೈತಿಕ ಹಕ್ಕು ಅವರಿಗಿಲ್ಲ. ಅದಕ್ಕಾಗಿ ನಾವು ಈ ಚುನಾವಣೆಯನ್ನ ಅವರಿಗೆ ಸೋಲಿಸಬೇಕಾಗಿದೆ. ಅವರ ಸೋಲಿನ ಮುಖಾಂತರ ಹೊಸ ಇತಿಹಾಸವನ್ನು ಬರೀತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಈ ಬಿಸಿಲಿನ ಲೆಕ್ಕನ್ನ ಲೆಕ್ಕಿಸದೆ ನೀವೇನು ಪಾಲ್ಗೊಂಡಿದ್ರಿ, ಕಾಂಗ್ರೆಸ್ ಶಕ್ತಿಯನ್ನು ತುಂಬಲಿಕ್ಕೆ ಬಂದಿದ್ರಿ, ನಿಮ್ಮೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಕಾಂಗ್ರೆಸ್ ಅಂತೇಳಿ ಅವರು ವಿನಂತಿಸ್ಕೊಳ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ರಾಜು ಹಲಗೂರವ್ರಿಗೆ, ರಾಜು ಹಲಗೂರವ್ರಿಗೆ, ಸಿದ್ದರಾಮಯ್ಯನವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಎಂ.ಬಿ. ಪಾಟೀಲ್ ಅವರಿಗೆ, ಶಿವಾನಂದ ಪಾಟೀಲ್ ಅವರಿಗೆ, ಎಲ್ಲ ಶಾಸಕರಿಗೆ ನಮಸ್ಕಾರ. ಎಲ್ಲರಿಗೂ 3ರಿಂದ 65% ಲೆಕ್ಕ ಹಿಡಿದ್ರು ಕೂಡ ರಾಜು ಹಲಗೂರವ್ರು ಇವತ್ತೇ ಗೆದ್ದಿದ್ದಾರೆ ಅಂತ ನಾವು ಭಾವಿಸ್ಬೋದು. ಆದ್ರೆ ನಾವು ಮಲ್ಕೊಳ್ಳೋದಲ್ಲ ಕೆಲಸ ನಮ್ಮದು. ನಾವು ಕೊನೆ ಗಳಿಗೆವರೆಗೂ ಕೂಡ ಎಚ್ಚರದಿಂದ ಇರಬೇಕು. ರಾಜಕೀಯ ಕೇಂದ್ರ ಸರ್ಕಾರದ ನೀತಿಯನ್ನ ಖಂಡಿಸುವಂತಹದ್ದು ಇದು ಮುಖ್ಯವಾಗಿರ್ತಕ್ಕಂಥ ಚುನಾವಣೆ. ಅವರು ಮಾಡಿದಂತಹ ಪ್ರತಿಯೊಂದು ಸುಳ್ಳು ಆಶ್ವಾಸನೆಗಳು, ನಾವು ಉತ್ತರವಾಗಿ ಈ ಚುನಾವಣೆಯಲ್ಲಿ ಅವರ ವಿರುದ್ಧವಾಗಿ ಮತವನ್ನು ಹಾಕೋದ್ರ ಮುಖಾಂತರ ನಾವು ಉತ್ತರವನ್ನು ಕೊಡಬೇಕಾಗ್ತದೆ. ಈ ದೇಶವನ್ನು ಉಳಿಸ್ಬೇಕಾದ್ರೆ ನಾವು ಕಾಂಗ್ರೆಸ್ಸಿಗೆ ಮತವನ್ನು ಹಾಕಬೇಕು, ಇಂಡಿಯಾಗೆ ಏನಪ್ಪಾ ಅಂದ್ರೆ ಆರಿಸಿ ತರಬೇಕು ಅನ್ನುವಂಥದ್ದನ್ನ ಸಂಕಲ್ಪವನ್ನು ನಾವೆಲ್ಲರೂ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ನುಡಿದಂತ ನಡೆದ ಪಕ್ಷ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರ ಪಕ್ಷ ಅನ್ನೋದನ್ನ ನಾವೆಲ್ಲರೂ ಕೂಡ ಮರೆಯದೆ ತಾವೆಲ್ಲರೂ ಕೂಡ ರಾಜು ಹಲಗೂರಿಗೆ ಬೆಂಬಲವನ್ನ ಕೊಡಬೇಕು. ಮತ್ತು ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಾರೆ, ಪ್ರೊಫೆಸರ್ ಆಗಿದ್ದಾರೆ, ಕಲ್ತವರಿದ್ದಾರೆ, ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಡಬಲ್ ಡಿಗ್ರಿ ಹೋಲ್ಡರ್ ಆಗಿದ್ದಾರೆ. ಅವರು ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಕ್ಕಂಥ ಶಕ್ತಿ ಉಳ್ಳವರಾಗಿದ್ದಾರೆ. ಇದು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಪಾರ್ಲಿಮೆಂಟ್ ನಲ್ಲಿ ಬಿಜಾಪುರ ಸಮಸ್ಯೆ, ರಾಜ್ಯದ ಸಮಸ್ಯೆ ಬಗ್ಗೆ ಮಾತಾಡಬೇಕಾದ್ರೆ ಇಂಥವ್ರ ಅವಶ್ಯಕತೆ ಇವತ್ತು ಬಹಳ ಇದೆ. ಆ ಕಾರಣಕ್ಕೋಸ್ಕರ ನಾವು ರಾಜು ಹಲಗೂರವರ ಒಂದು ರಾಜಕೀಯ ಇತಿಹಾಸವನ್ನು ನೋಡಿ, 2 ಸಲ ಶಾಸಕರಾಗಿದ್ದಾರೆ, 3 ವರ್ಷ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ. ಅದರ ಜೊತೆಯಾಗಿ ನಿಗಮದ ಒಂದು ಸ್ಥಾನಮಾನವನ್ನು ಹೊಂದಿ, ರಾಜ್ಯ ಸಚಿವರ ಸ್ಥಾನಮಾನವನ್ನು ಹೊಂದಿ ಕೆಲಸವನ್ನು ಕೂಡ ನಿರ್ವಹಣೆ ಮಾಡಿದಂತವರಾಗಿದ್ದಾರೆ. ಅಂತ ರಾಜಕೀಯ ಅನುಭವವುಳ್ಳಂತ ವ್ಯಕ್ತಿಗೆ ನಾವೆಲ್ಲರೂ ಬೆಂಬಲಿಸಬೇಕಾದಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ತಿಳ್ಕೊಳ್ಳೋಣ. ಇದು ನಮ್ಮ ಚುನಾವಣೆ, ಕಾಂಗ್ರೆಸ್ಸಿನ ಚುನಾವಣೆ ಅಂದ್ರೆ ಇದು ನಮ್ಮ ಚುನಾವಣೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಮತ, ಜಾತಿ, ಪಂಥ, ಮೇಲು ಕೀಳು ಅನ್ನುವಂಥ ಭಾವನೆ ಎಲ್ಲವನ್ನು ಮರೆತು ನಾವೆಲ್ಲರೂ ಒಕ್ಕಟ್ಟದಿಂದ ಒಂದಾಗಿ ಈ ಚುನಾವಣೆಯನ್ನ ಎದುರಿಸಿದ್ರೆ ಯಾವುದೇ ಕಾಲಕ್ಕೂ ಕೂಡ ಸಂದೇಹ ಇಲ್ಲ, ರಾಜು ಹಲಗೂರವರು ಪಾರ್ಲಿಮೆಂಟ್ ನಲ್ಲಿ ಹಿಂದೆ ಕೂತಿದ್ದಾರೆ ಅನ್ನುವಂಥ ಭಾವನೆ ನಮ್ಮ ಜೊತೆ ಇದೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಹೇಳಿ ತಮಗೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.
ಕೃಷಿ ಮತ್ತು ಸಕ್ಕರೆಯ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶಿವನ್ ಪಾಟೀಲ್ ಅವರೇ, ಅತ್ಯಂತ ಜನಪ್ರಿಯ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ಇಂಡಿ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಯಶವಂತಗೌಡ ಪಾಟೀಲ್ ಅವರೇ, ಇನ್ನೊಬ್ಬ ಹಿರಿಯರು, ಹಿಂದಿನ ಸಚಿವರು, ಮುದ್ದಿಮಾಲ್ ಕ್ಷೇತ್ರದ ಶಾಸಕರು, ನಿಗಮ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬ್ರೆ, ಸ್ಪರ್ಧೆ ಮಾಡಿದ ನನ್ನ ಉದ್ದೇಶ ಲೋಕಸಭೆಗೆ ಹೋಗ್ತಕ್ಕಂಥದ್ದು, ಅಲ್ಲಿ ಹೋಗಿ ಕೇವಲ ಡಿಎ ತೆಗೆದುಕೊಳ್ತಕ್ಕಂಥ ಉದ್ದೇಶ ಖಂಡಿತವಾಗಿ ಕೂಡ ಇಲ್ಲ. ಬಿಜಾಪುರದ ಜ್ವಲಂತ ಸಮಸ್ಯೆಗಳನ್ನ ಲೋಕಸಭೆಯಲ್ಲಿ ಬಿಂಬಿಸಿ ಜಿಲ್ಲೆಗೆ ಒಂದು ಪರಿಹಾರ ಕೊಡಿಸತಕ್ಕಂಥ ಕೆಲಸ ಮಾಡಲಿಕ್ಕೆ ನಾನು ಲೋಕಸಭೆಗೆ ಹೋಗ್ತಾ ಇದ್ದೇನೆ. ಇವತ್ತು ಆಲ್ಮಟ್ಟಿ ಎತ್ತರವನ್ನ 525ಕ್ಕೆ ಏರಿಸೋದ್ರ ಮುಖಾಂತರ ಗೆಜೆಟ್ ನೋಟಿಫಿಕೇಶನ್ ಆಗಿ ಅದು ರಾಷ್ಟ್ರೀಯ ಕಾಮಗಾರಿಯನ್ನಾಗಿ ಮಾಡಲಿಕ್ಕೆ ನಾನು ಲೋಕಸಭೆಗೆ ಹೋಗ್ತಾ ಇದ್ದೇನೆ. ಇವತ್ತು ಬಿಜಾಪುರ ಜಿಲ್ಲೆ ಅತ್ಯಂತ ಪ್ರೇಕ್ಷಣೀಯ ಪ್ರವಾಸ ಸ್ಥಳಗಳಿದ್ರೂ ಕೂಡ ವಿಶ್ವದಲ್ಲಿ ಒಂದು ಪಾರಂಪರಿಕ ಪಟ್ಟಿಯಲ್ಲಿ ಬಿಜಾಪುರ ಜಿಲ್ಲೆ ಇಲ್ಲ. ಈ ವಿಶ್ವದಲ್ಲಿ ಒಂದು ಬಿಜಾಪುರದ ಒಂದು ನಕ್ಷೆಯನ್ನ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸತಕ್ಕಂಥ ಕೆಲಸ ಮಾಡಲಿಕ್ಕೆ ನಾನು ಲೋಕಸಭೆಗೆ ಹೋಗ್ತಾ ಇದ್ದೇನೆ. ಒಂದು ಕೈಯಲ್ಲಿ ಇವತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಜಿಲ್ಲಾದ್ಯಂತ ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಮಂತ್ರಿಗಳಿಗೆ, ಶಾಸಕರಿಗೆ ಮತ್ತು ಆತ್ಮೀಯ ಮಿತ್ರರಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಭಾರತ್. ಇವತ್ತ ನೀವೇನು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಿ, ಇವತ್ತಿನಿಂದ ನಾಳೆಯಿಂದ ನೀವು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಇವತ್ತ BLAಗಳ ಜೊತೆ 15-20 ಜನ ಕಾರ್ಯಕರ್ತರೊಂದಿಗೆ ಇವತ್ತ ಪಕ್ಷದ ಗ್ಯಾರಂಟಿಗಳನ್ನು ಇವತ್ತ ಮುಟ್ಟಿಸುವ ಮೂಲಕ ವಿಶೇಷವಾಗಿ ಮಹಿಳೆಯರಿಗೆ ನಮ್ಮ ಸರ್ಕಾರ ಕೊಟ್ಟಂತ ಸೌಲಭ್ಯಗಳನ್ನು ಅತ್ಯಂತ ಒಳ್ಳೆಯ ರೀತಿಯಿಂದ ಅವರಿಗೆ ಮನವರಿಕೆ ಮಾಡಿಕೊಳ್ಳುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕಂತ ಹೇಳಿ ತಾವೆಲ್ಲರೂ ಮನವಿ ಮಾಡ್ಕೋಬೇಕು. ಇವತ್ತ ಸನ್ಮಾನ್ಯ ರಾಜು ಆಲ್ಗೂರ್ ಅವರು ಇವತ್ತ ನಾಗತಾಡ್ ಕ್ಷೇತ್ರದ 2 ಬಾರಿ ಶಾಸಕರಾಗಿ ಇವತ್ತ ಜಿಲ್ಲಾ ಅಧ್ಯಕ್ಷರಾಗಿ ಅತ್ಯಂತ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡಿದಂಥವ್ರು. ಅಂತ ಒಬ್ಬ ವ್ಯಕ್ತಿಗೆ ನಾವು ಲೋಕಸಭೆಗೆ ಕಳಿಸೋದ್ರಿಂದ ಬಿಜಾಪುರ ಜಿಲ್ಲೆಯಲ್ಲಿರುವಂತಹ ಜಲವಂತ ಸಮಸ್ಯೆಗಳ ಬಗ್ಗೆ ಇವತ್ತು ಧ್ವನಿಯಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸದೊಂದಿಗೆ ತಾವೆಲ್ಲರೂ ಇವತ್ತು ಕಾರ್ಯಕರ್ತರ ಆಗಬೇಕಂತ ತಮ್ಮಲ್ಲಿ ಕಳ್ಕೊಂಡು ವಿನಂತಿ ಮಾಡಿಕೊಂಡು ಬಹಳ ಒಂದು ಅಭಿಮಾನದಿಂದ ಅಷ್ಟೇ ಪಕ್ಷದ ನಾಯಕರ ಮೇಲೆ, ಇವತ್ತು ಪಕ್ಷದ ಹಿರಿಯ ಮುಖಂಡರ ಮೇಲೆ, ರಾಜು ಆಲ್ಗೂರ್ ಅವರ ಮೇಲೆ ಅಭಿಮಾನ, ಗೌರವ, ವಿಶ್ವಾಸ ಇಟ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಬಿಜಾಪುರ ಜಿಲ್ಲೆಯಿಂದ ಬಂದಂತ ಎಲ್ಲ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ಮತ್ತೊಮ್ಮೆ ಪಕ್ಷದ ಪರವಾಗಿ ಕೋಟಿ ಕೋಟಿ ನಮನಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇರ್ತಕ್ಕಂಥ ಮಂತ್ರಿ ದ್ವಯರೇ, ಹಿರಿಯ ಶಾಸಕರುಗಳೇ, ಆತ್ಮೀಯ ಸ್ನೇಹಿತರೇ, ಶ್ರದ್ಧೆಯ ತಾಯಂದಿರೇ, ಕಾರ್ಯಕರ್ತ ಬಂಧುಗಳೇ, ಎಲ್ಲ ನನ್ನ ಬಂಧು ಭಗಿನಿಯರೇ, ಬಂಧುಗಳೇ, ಇವತ್ತು ಚುನಾವಣಾ ಕಣದಲ್ಲಿ ನಾವು ನೀವು ಇಳಿದೀವಿ. ಇದು ಒಂದು ಯುದ್ಧ ಹೇಗೆ ಗೆಲ್ಲಬೇಕು ಅನ್ನುವಂತ ಸೇನಾನಿಗಳು ತಾವು ತಮ್ಮ ಹುರುಪನ್ನ ನೋಡಿದ್ರೆ ನನಗೆ ಏನು ಅನ್ನಿಸ್ತೈತಪ್ಪ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಜಾಪ್ರಭುತ್ವ ಏನು ನಮಗೆ ಕೊಟ್ಟರು, ಆ ಪ್ರಜಾಪ್ರಭುತ್ವ ರಕ್ಷಣೆಗಾರರು ಯಾರು ಇದ್ರಿ ಇಲ್ಲಿ ನಿಂತ ನೀವು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ತಾವು ಸೇನಾನಿಗಳಾಗಿ ಹೋರಾಡಿ ಕಾಂಗ್ರೆಸ್ಸಿನ ವಿಜಯ ಪತಾಕೆಯನ್ನ ತಾವು ಹಾರಿಸ್ತೀರಿ ಅನ್ನುವಂಥ ವಿಶ್ವಾಸವನ್ನ ಇಡ್ತಾ, ಜೊತೆಗೆ ಈ ಜಿಲ್ಲೆಗೆ ಏನು ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನ ಎಲ್ಲ ಹಿರಿಯ ಶಾಸಕರುಗಳು ಹೇಳಿದಾರ. ಬಂಧುಗಳೇ, ನಾನು ಒಂದು ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸನ್ಮಾನ್ಯ ಮೋದಿಯವರು ಏನು ಹೇಳಿದ್ರು, ಏನು ಬಿಟ್ಟರು ಅನ್ನೋದಕ್ಕಿಂತ ಅವರು ಹೇಳ್ತಾ ಇದ್ರು, ಮೈ ಚೌಕಿದಾರ್ ಹೂ ಅಂತೇಳಿ ರಕ್ಷಣೆ ಮಾಡ್ತೀನಿ, ಈ ಕಾನೂನಿನ ರಕ್ಷಣೆ ಮಾಡ್ತೀನಿ ಅಂತ ಅವ್ರು ಹೇಳ್ತಿದ್ರು, ಚೌಕಿದಾರ್ ಹೂ ಅಂತೇಳಿ. ಆದ್ರೆ ಈಗ ನಾನೇನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂದ್ರೆ, ಈ ಸಂಸತ್ತನ್ನ ಅಂದ್ರೆ ಈ ಸಂವಿಧಾನ ಕೊಟ್ಟಂತ ಸಂವಿಧಾನವನ್ನ ನಾವು ಬದಲಾವಣೆ ಮಾಡ್ತೀವಿ ಅಂತ ಆ ಕ್ಯಾಬಿನೆಟ್, ಅವರ ಕ್ಯಾಬಿನೆಟ್ ಮಂತ್ರಿಗಳು ಹೇಳಿದ್ರು ಸಹಿತ ಆ ಪುಣ್ಯಾತ್ಮ ಚಕಾರ ಶಬ್ದ ಎತ್ತಿಲ್ಲ. ನಾವು ಸಂವಿಧಾನದ ರಕ್ಷಣೆಗೋಸ್ಕರ ಇವತ್ತು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅತ್ಯಂತ ದೊಡ್ಡ, ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವದ ರಕ್ಷಣೆಯನ್ನ ನಾವು ಮಾಡೇ ಮಾಡ್ತೀವಿ. ಕಾಂಗ್ರೆಸ್ಸಿನಿಂದನೇ ಇವತ್ತು ಉದ್ಧಾರ, ಕಾಂಗ್ರೆಸ್ಸಿನಿಂದನೇ ಎಲ್ಲವೂ. ಕಾಂಗ್ರೆಸ್ ಏನ್ ಮಾಡ್ಯದ ಅಂತ ಹೇಳಿ ಆ ಮೋದಿಯವ್ರು ಕೇಳ್ತಾರಲ್ಲ, ಅಕಸ್ಮಾತ್ ಕಾಂಗ್ರೆಸ್ ಇಲ್ದಿದ್ದರೆ ನಾವು ಸ್ವಾತಂತ್ರ್ಯ ಸಹಿತ ಸಿಗುವಂತ ಡೌಟ್ ಇತ್ತು. ಆದ್ರೆ ಇವತ್ತು ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಯಾರಪ್ಪ ಅಂದ್ರೆ ಕಾಂಗ್ರೆಸ್ಸಿನವರು. ಅಭಿವೃದ್ಧಿ ಪಥದಲ್ಲಿ ಈ ದೇಶವನ್ನು ಕೊಂಡೊಯ್ದವ್ರು ಯಾರಪ್ಪ ಅಂದ್ರೆ ಕಾಂಗ್ರೆಸ್ನವರು. ಹಲವಾರು ಎಲ್ಲ ಈ
ನೂತನ ಇವು ಟೆಕ್ನಾಲಜಿಗಳನ್ನ ತಂದು ಇವತ್ತು ಅಭಿವೃದ್ಧಿಯ ಯಾರೇ ಮಾಡ್ಯಾರಪ್ಪ ಅಂದ್ರೆ ಅದು ಕಾಂಗ್ರೆಸ್ನವ್ರು ಮಾಡ್ಯಾರ ಬಂಧುಗಳೇ. ಇವರು ಬರೇ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಹೇಳಿದ್ರು. ಭ್ರಷ್ಟಾಚಾರವನ್ನ ಅತ್ಯಂತ ಮಾರ್ಮಿಕವಾಗಿ ಮಾಡ್ತಾ ಇವತ್ತು ಭ್ರಷ್ಟಾಚಾರ ಬಯಲಾಗಿ ಮೋದಿಯವರ ಬಣ್ಣ ಬಯಲಾಗಿದೆ. ಬಂಧುಗಳೇ, ನಾವು ನೀವು ಕೂಡಿ ಇವತ್ತು ವಿಜಯಪುರದಲ್ಲಿ ಕಾಂಗ್ರೆಸ್ಸಿನ ವಿಜಯ ಪತಾಕೆಯನ್ನ ಹಾರಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೇಳ್ರಿ, ಹಿಂದಿ ಮೇ ಬೋಲೋ. हाँ बोलो. 14 15/4/2024 ಒಂದು ಲೋಕಸಭಾ ಚುನಾವಣೆಯಲ್ಲಿ ರಾಜು ಆಲ್ಕೂರ್ ಅವರ ನಾಮಪತ್ರ ಸಲ್ಲಿಕೆಗೋಸ್ಕರ ವಿಜಯಪುರ ಜಿಲ್ಲೆಯಿಂದ ಎಲ್ಲ ತಾಲೂಕಿನಿಂದ ಎಲ್ಲ ಮತಕ್ಷೇತ್ರದಿಂದ ಗಂಡ್ಮಕ್ಳು ಮತ್ತು ಹೆಣ್ಮಕ್ಳು ಬಹಳ ಅಸಂಖ್ಯಾತದಿಂದ ಇಲ್ಲಿ ಜನರು ಸೇರಿದ್ದಾರೆ. ಈ ಒಂದು ಜನ ಸೇರಿರೋದು ಮುಖಾಂತರ ನಮ್ಮ ಗೆಲುವನ್ನು ನಾವು ಸೂಚಿಸ್ಕೊಳ್ಬೋದು. ಯಾಕಪ್ಪ ಅಂದ್ರೆ ಇವತ್ತು ಎಲ್ಲರೂ ಒಮ್ಮತದಿಂದ ಎಲ್ಲರೂ ಕೂಡ ಬಿಸಿಲನ್ನೋದು ಲೆಕ್ಕಿಸದೆ ಇವತ್ತು ನಾಮಪತ್ರ ಸಲ್ಲಿಕೆಗೆ ಎಲ್ಲರೂ ಕೂಡ ಆಗಮನ ಮಾಡಿದ್ದಾರೆ. ಇಂದು ಏನು ಒಂದು ನಾಮಪತ್ರ ಸಲ್ಲಿಕೆಯಲ್ಲಿ ನಮ್ಮ ಮಹಿಳಾ ಕಾರ್ಯಕರ್ತರು ಮಹಿಳಾ ಸಂಖ್ಯೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗವಹಿಸಿ ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಯಾವುದೇ ಒಂದು ಡೌಟ್ ಇಲ್ಲಾರ್ದೆ ನಮ್ಮದು ಬಿಜಾಪುರ ಜಿಲ್ಲೆ MP ಗೆಲ್ತಾರೆ ಅನ್ನೋದು ಯಾವುದೇ ಒಂದು ಸಂಶಯ ಇಲ್ಲ. ಇದಕ್ಕೆ ಏನಪ್ಪ ಅಂದರೆ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ನಮ್ಮ ಸರ್ಕಾರದಿಂದ ಏನು ಯೋಜನೆಗಳು ಪಡ್ಕೊಳ್ತಾ ಇದ್ದಾರೆ ನಮ್ಮ ಮಹಿಳೆಯರು ಎಲ್ಲರಿಗೂ ಕೂಡ ಸದುಪಯೋಗ ತಗೊಂಡಿದ್ದಾರೆ. ಅದಕ್ಕೋಸ್ಕರನೇ ಎಲ್ಲರೂ ಕೂಡ ಒಂದು ಅಭಿಪ್ರಾಯ ಕೇಳಿದಾಗ ಮಹಿಳೆಯರು ನಮ್ಮ ಓಟು ಕಾಂಗ್ರೆಸ್ಗೆ ಅಂತೇಳಿ ಪ್ರತಿಯೊಂದು ಮನೆಯಲ್ಲಿ ಬೂತ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸ್ಪಂದಿಸ್ತಾ ಇದ್ದಾರೆ. ಈಗ ಆ ಒಂದು ಒಟ್ಟಿಕಿಚ್ಚಿಗೆ ಕುಮಾರಸ್ವಾಮಿ ಅವರು ಒಂದು ಹೀನಾಯವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಮಹಿಳೆಯರು 2,000 ರೂಪಾಯಿ ತಗೊಂಡು ದಾರಿ ತಪ್ಪಿದ್ದಾರೆ ಅಂತೇಳಿ. ಅವ್ರಿಗೆ ಗೊತ್ತಿಲ್ಲ ಮಹಿಳೆಯರು 2,000 ರೂಪಾಯಿ ತಗೊಂಡು ಮನೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಮಕ್ಕಳ ಶಿಕ್ಷಣಗೋಸ್ಕರ ಬಡವರ ಒಂದು ಕೂಗು ಕೇಳಿಕೊಂಡು ನಮ್ಮ ಹೆಣ್ಮಕ್ಳಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಭಯಭೀತರಾಗಿ ಇದೊಂದು ಹಿತಾಶೆ ಅವ್ರಿಗೆ ಏನು ಆಸೆನೇ ಕಳ್ಕೊಂಡಿದ್ದಾರೆ. ನಾವು ಗೆಲ್ತೀವೋ ಇಲ್ಲ ಅಂತ ಹೇಳ್ಬಿಟ್ಟು ಇದೊಂದು ಜ್ಞಾನ ತಪ್ಪಿ ಅವ್ರು ಮಾತಾಡ್ತಾ ಇದ್ದಾರೆ. ಮೆಂಟಲಿ ಅವ್ರಿಗೆ ಏನೋ ಡಿಸ್ಟರ್ಬ್ ಆಗಿರ್ಬೋದು ಅಂತ ಅನಿಸ್ತದೆ. ರಮೇಶ್ ಅನ್ನದ ಹೂವಿನ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ.